ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಇಸ್ರೇಲ್ನ ಬಿಗ್ ಡ್ಯಾಡಿ ಅಮೆರಿಕ ಎಂಟ್ರಿಯಾಗುವ ಸಾಧ್ಯತೆಗಳು ದಟ್ಟವಾಗುತ್ತಿರುವ ನಡುವೆ ಅಮೆರಿಕಾದಲ್ಲಿ ಅಧ್ಯಕ್ಷ ಟ್ರಂಪ್ರ ಸುರಕ್ಷತೆಗಾಗಿ ಅತ್ಯಾಧುನಿಕ ಡೂಮ್ಸ್ ಡೇ ವಿಮಾನ ಕಾಣಿಸಿಕೊಂಡಿದೆ. ಹಾಗಾಗಿ ರಣರಂಗದಲ್ಲಿ ಇಸ್ರೇಲ್ ಪರ ಆರ್ಭಟಿಸಲು ಅಮೆರಿಕ ಸಿದ್ಧವಾಗಿದೆಯೇ ಎಂಬ ಅನುಮಾನ ದಟ್ಟವಾಗುತ್ತಾ ಸಾಗಿದೆ. ಇನ್ನು ಈ ಅತ್ಯಾಧುನಿಕ ಡೂಮ್ಸ್ ಡೇ ವಿಮಾನವು ಅಮೆರಿಕ ಅಧ್ಯಕ್ಷರನ್ನ ಎಂತಹ ಭೀಕರ ಸಂದರ್ಭದಲ್ಲಿಯೂ ಸಹ ಕಾಪಾಡುವ ಶಕ್ತಿಯನ್ನ ಹೊಂದಿದೆ. ಹಾಗಾಗಿ ಮಧ್ಯ ಪ್ರಾಚ್ಯದ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕಾಳಗದ ನಡುವೆ ಮಹತ್ವ ಪಡೆದುಕೊಂಡಿದೆ. ಡೂಮ್ಸ್ ಡೇ ಪ್ಲೇನ್ ಎಂದು ಕರೆಯಲ್ಪಡುವ E-4B ನೈಟ್ ವಾಚ್ ಮಂಗಳವಾರ ಲೂಸಿಯಾನಾದಿಂದ ಅಮೆರಿಕದ ಮೇರಿಲ್ಯಾಂಡ್ಗೆ ಅನಿರೀಕ್ಷಿತ ಹಾರಾಟ ನಡೆಸಿದ ನಂತರ ಸಂಘರ್ಷದ ನಡುವೆ ಜಗತ್ತಿನ ಗಮನ ಸೆಳೆದಿದೆ. ಇನ್ನು ಈ ವಿಮಾನದ ಹಾರಾಟದ ಸಂದರ್ಭದಲ್ಲಿ ಸಾಮಾನ್ಯ ಆರ್ಡರ್ 6 ಬದಲಿಗೆ ಆರ್ಡರ್ 01 ಅನ್ನು ಬಳಸಿದೆ. ಹಾಗಾಗಿ ವಿಮಾನದ ಹಾರಾಟವು ನಿಯಮಿತ ಅಭ್ಯಾಸದ ಭಾಗವಾಗಿದೆಯೇ ಅಥವಾ ರಣರಂಗಕ್ಕೆ ಅಮೆರಿಕ ಎಂಟ್ರಿಯ ಮುನ್ಸೂಚನೆಯೇ ಎಂಬ ಊಹಾಪೋಹಕ್ಕೆ ಕಾರಣವಾಗಿದೆ. ನಾನು ಏನು ಮಾಡಲಿದ್ದೇನೆಂದು ಯಾರಿಗೂ ತಿಳಿದಿಲ್ಲ. ಇಸ್ರೇಲ್ ಇರಾನ್ ಸಂಘರ್ಷದ ನಡುವೆ ಟ್ರಂಪ್ ಹೇಳಿಕೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸೇನಾ ಸಂಘರ್ಷವು ಪೂರ್ಣ ಪ್ರಮಾಣದ ಯುದ್ಧವಾಗುವತ್ತ ಸಾಗ್ತಾ ಇದೆ ಎನ್ನಬಹುದು. ಇದರ ನಡುವೆ ಅಮೆರಿಕದ ನಡೆಯ ಕುರಿತು ಚರ್ಚೆ ಪ್ರಾರಂಭವಾಗಿದೆ. ಈ ವೇಳೆ ಅಮೆರಿಕ ಅಧ್ಯಕ್ಷ ನಾನು ಯುದ್ಧ ಮಾಡಬಹುದು ಅಥವಾ ಮಾಡದಿರಬಹುದು, ನಾನು ಏನು ಮಾಡಲಿದ್ದೇನೆಂದು ಯಾರಿಗೂ ತಿಳಿದಿಲ್ಲ ಎನ್ನುವ ಮೂಲಕ ತನ್ನ ನಡೆಯ ಕುರಿತ ನಿಗೂಢತೆಯನ್ನ ಹಾಗೆ ಮುಂದುವರೆಸಿದ್ದಾರೆ. ಏನೋ ಬೇಷರತ್ತಾಗಿ ಶರಣಾಗಿ ಎಂದು ಇರಾನ್ ಸುಪ್ರೀಂ ಲೀಡರ್ ಖಮೇನಿಗೆ ವಾರ್ನಿಂಗ್ ನೀಡಿದ್ದ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯ ನಂತರ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಮೊದಲ ದೂರದರ್ಶನ ಭಾಷಣದಲ್ಲಿ ಖಮೇನಿ ಇಸ್ರೇಲ್ ಪ್ರಾರಂಭಿಸಿದರ ಯುದ್ಧದ ವಿರುದ್ಧ ಟೆಹರಾನ್ ದೃಢವಾಗಿ ನಿಲ್ಲುತ್ತೆ ಎಂದು ಸ್ಪಷ್ಟಪಡಿಸಿದರು. ಇರಾನ್ ರಾಷ್ಟ್ರ ಮತ್ತು ಅದರ ಇತಿಹಾಸವನ್ನ ತಿಳಿದಿರುವ ಬುದ್ಧಿವಂತ ಜನರು ಈ ರಾಷ್ಟ್ರದೊಂದಿಗೆ ಎಂದಿಗೂ ಬೆದರಿಕೆ ಭಾಷೆಯಲ್ಲಿ ಮಾತನಾಡುವುದಿಲ್ಲ. ಯಾಕಂದ್ರೆ ಇರಾನ್ ರಾಷ್ಟ್ರವು ಶರಣಾಗೋದಿಲ್ಲ ಮತ್ತು ಯಾವುದೇ ಅಮೆರಿಕನ್ ಸೇನಾ ಹಸ್ತಕ್ಷೇಪವು ನಿಸ್ಸಂದೇಹವಾಗಿ ಸರಿಪಡಿಸಲಾಗದ ಹಾನಿಯೊಂದಿಗೆ ಇರುತ್ತೆ ಎಂದು ಅಮೆರಿಕನ್ನರು ತಿಳಿದಿರಬೇಕು ಎಂದು ಸುಪ್ರೀಂ ಲೀಡರ್ ತಿಳಿಸಿದ್ರು. ಏನು ಮಾಡಲಿದ್ದೇನೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇದಾದ ನಂತರ ಮಾತನಾಡಿರುವ ಡೊನಾಲ್ಡ್ ಟ್ರಂಪ್ ನಾನು ಭಾಗವಹಿಸಬಹುದು ಇಲ್ಲವೇ ಭಾಗವಹಿಸದಿರಬಹುದು, ನಾನು ಏನು ಮಾಡಲಿದ್ದೇನೆ ಎಂಬುದು ಯಾರಿಗೂ ಗೊತ್ತಿಲ್ಲ ಎಂದು ವೈಟ್ ಹೌಸ್ನ ಸೌತ್ ಲಾನ್ನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದ್ರು. ಇದೇ ವೇಳೆ ಮುಂದಿನ ವಾರ ತುಂಬಾ ದೊಡ್ಡದಾಗಲಿದೆ ಅಥವಾ ಅದಕ್ಕಿಂತಲೂ ಮೊದಲು ಏನಾದರೂ ಸಂಭವಿಸಬಹುದು ಎಂದು ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧವು ಅತ್ಯಂತ ಅಪಾಯಕಾರಿ ಹಂತದಲ್ಲಿದ್ದಾಗ ಮತ್ತು ಅಮೆರಿಕ ಈ ಯುದ್ಧಕ್ಕೆ ಧುಮುಕಲಿದೆ ಎಂದು ಹೇಳಲಾಗುತ್ತಿರುವ ಸಮಯದಲ್ಲಿ ಈ ಹೇಳಿಕೆ ಬಂದಿದೆ. ಟ್ರಂಪ್ ಅವರ ಈ ಹೇಳಿಕೆಯಲ್ಲಿ ಅಮೆರಿಕದ ಮುಂದಿನ ತಂತ್ರ ಅಡಗಿರಬಹುದು ಎನ್ನಲಾಗ್ತಾ ಇದೆ. ಅತ್ತ ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ರೆ ಇತ್ತ ಸೈಲೆಂಟ್ ಆಗಿ ತನ್ನ ವೈರಿಯತ್ತ ಕ್ಷಿಪಣಿ ಹಾರಿಸಿದ ಉತ್ತರ ಕೊರಿಯಾ. ಒಂದ್ ಕಡೆ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ಉಲ್ಬಣಗೊಳ್ತಲೇ ಇದ್ದು ಕದನ ವಿರಾಮ ಘೋಷಿಸುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಗುರುವಾರ ಮುಂಜಾನೆ ಇರಾನ್ ಕ್ಷಿಪಣಿಗಳನ್ನ ಹಾರಿಸಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವನ್ನ ಹೊತ್ತಿ ಉರಿಯುವಂತೆ ಮಾಡಿದೆ. ಏತನ್ಮಧ್ಯೆ ಉತ್ತರ ಕೊರಿಯಾ ಸೈಲೆಂಟ್ ಆಗಿ ತನ್ನ ಶತ್ರುವಿನ ವಿರುದ್ಧ ಅಟ್ಯಾಕ್ ಮಾಡಿದೆ. ಹೌದು, ಉತ್ತರ ಕೊರಿಯಾ ಗುರುವಾರ ಬೆಳಿಗ್ಗೆ ರಾಜಧಾನಿ ಪ್ಯೋಂಗ್ಯಾಂಗ್ ಬಳಿಯ ಸುನಾನ್ನಿಂದ ವಾಯುವ್ಯ ದಿಕ್ಕಿನಲ್ಲಿ 10ಕ್ಕೂ ಹೆಚ್ಚು ಬಹು ಉಡಾವಣಾ ರಾಕೆಟ್ಗಳನ್ನು ಹಾರಿಸಿದೆ ಎಂದು ದಕ್ಷಿಣ ಕೊರಿಯಾದ ಸೇನೆ ಆರೋಪಿಸಿದೆ. ಅದು ತಕ್ಷಣಕ್ಕೆ ಇತರ ವಿವರಗಳನ್ನು ನೀಡಿಲ್ಲ. ಉತ್ತರ ಕೊರಿಯಾದ ಸೇನೆಯು ಬಳಸುವ ಶಸ್ತ್ರಾಸ್ತ್ರಗಳನ್ನು ಸಾಮಾನ್ಯವಾಗಿ ದಕ್ಷಿಣ ಕೊರಿಯಾವು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೆಂದು ವರ್ಗೀಕರಿಸುತ್ತೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳ ಪ್ರಕಾರ ಉತ್ತರ ಕೊರಿಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಗುರುವಾರ ಬೆಳಿಗ್ಗೆ ಉತ್ತರ ಕೊರಿಯಾ ಬಹು ಉಡಾವಣಾ ರಾಕೆಟ್ ವ್ಯವಸ್ಥೆಗಳಿಂದ ಅಂದರೆ MLRS ನಿಂದ ಸುಮಾರು 10 ಸುತ್ತುಗಳ ಫಿರಂಗಿ ರಾಕೆಟ್ಗಳನ್ನು ಉಡಾಯಿಸಿದೆ ಎಂದು ಸಿಯೋಲ್ನ ಜಂಟಿ ಮುಖ್ಯಸ್ಥರು ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಕೊರಿಯಾದ ಸೇನೆಯು ಪೊಂಗ್ಯಾಂಗ್ ಬಳಿಯ ದಕ್ಷಿಣ ಫ್ಯೋಂಗನ್ ಪ್ರಾಂತ್ಯದ ಸುನಾನ್ ಪ್ರದೇಶದಿಂದ ವಾಯುವ್ಯ ದಿಕ್ಕಿನಲ್ಲಿ ಹಾರಿಸಲಾದ ಸರಣಿ ಸ್ಫೋಟಕಗಳನ್ನು ಬೆಳಿಗ್ಗೆ 10 ಗಂಟೆಯ ಸುಮಾರಿಗೆ ಪತ್ತೆ ಹಚ್ಚಿದೆ ಎಂದು JCS ಹೇಳಿಕೆಯಲ್ಲಿ ತಿಳಿಸಿದೆ ಮತ್ತು ಅಮೆರಿಕದ ಗುಪ್ತಚರ ಅಧಿಕಾರಿಗಳೊಂದಿಗೆ ವಿವರಗಳನ್ನು ವಿಶ್ಲೇಷಿಸುತ್ತಾ ಇದೆ ಎಂದು ಹೇಳಿದರು.
ಯುಎಸ್ಆರ್ಒಕೆ ಸಂಯೋಜಿತ ರಕ್ಷಣಾ ನಿಲುವಿನ ಅಡಿಯಲ್ಲಿ ಉತ್ತರ ಕೊರಿಯಾದಲ್ಲಿನ ವಿವಿಧ ಬೆಳವಣಿಗೆಗಳನ್ನು ನಿಕಟವಾಗಿ ಗಮನಿಸ್ತಾ ಇದೆ ಮತ್ತು ಯಾವುದೇ ಪ್ರಚೋದನೆಗೆ ಅಗಾಧವಾಗಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಮತ್ತು ಸಿದ್ಧತೆಯನ್ನ ಕಾಯ್ದುಕೊಳ್ತಾ ಇದೆ ಎಂದು ಸೇನೆ ಹೇಳಿದೆ. ಕಳೆದ ವರ್ಷ ಉತ್ತರ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಹೊಸ ಮಾರ್ಗದರ್ಶನ ಮತ್ತು ಕುಶಲ ಸಾಮರ್ಥ್ಯಗಳೊಂದಿಗೆ ನವೀಕರಿಸಿದ 240 mm ವ್ಯವಸ್ಥೆಯ ಪರೀಕ್ಷಾ ಗುಂಡಿನ ಮೇಲ್ವಿಚಾರಣೆ ನಡೆಸಿದ್ರು. ದಕ್ಷಿಣ ಕೊರಿಯಾದ ಅಧಿಕಾರಿಗಳು ರಷ್ಯಾಕ್ಕೆ ಮಾರಾಟದ ನಿರೀಕ್ಷೆಯಲ್ಲಿ ಇದನ್ನ ಮಾಡಲಾಗಿತ್ತು ಎಂದು ಊಹಿಸಿದ್ರು. ಉಕ್ರೇನ್ ವಿರುದ್ಧದ ಮಾಸ್ಕೋದ ಯುದ್ಧದಲ್ಲಿ ಸಹಾಯ ಮಾಡಲು ಉತ್ತರ ಕೊರಿಯಾ ರಷ್ಯಾಕ್ಕೆ ಸೈನ್ಯ, ಫಿರಂಗಿ ಮತ್ತು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಿದೆ. ಪಯೋಂಗ್ಯಾಂಗ್ ತನ್ನದೇ ಆದ ಶಸ್ತ್ರಾಸ್ತ್ರ ಕಾರ್ಯಕ್ರಮಗಳಿಗೆ ಹೆಚ್ಚು ಅಗತ್ಯವಿರುವ ಆರ್ಥಿಕ ಬೆಂಬಲ ಮತ್ತು ಸುಧಾರಿತ ಮಿಲಿಟರಿ ತಂತ್ರಜ್ಞಾನವನ್ನು ಪಡೀತಾ ಇದೆ ಎಂದು ನಂಬಲಾಗಿದೆ.